ನಾನು ಅನ್ನೋ ಕ್ಯಾರೆಕ್ಟ್ರು ನಂದು ಅನ್ನೋದು ಬಿಟ್ಟು ಅವನ್ನೆಲ್ಲ ಹೋಯ್ತಾ ಇರ್ತಾನೆ ನಡ್ಕೊಂಡು. ಅದು 2D ಫಿಲಮ್ ಅಂತ ಮೆನ್ಷನ್ ಮಾಡಿದರೆ, ಆ 2D ಫಿಲಮಿಂದ ಅವನು 3D ವರ್ಲ್ಡ್ ಒಳಗಡೆ ಎಂಟ್ರಿ ಕೊಡ್ತಾ ಇರ್ತಾನೆ. ಅದಕ್ಕೋಸ್ಕರ ಅವ್ನು ನಾನು ಅನ್ನೋ ಕ್ಯಾರೆಕ್ಟ್ರು ನೀನು ಕನ್ವರ್ಟ್ ಆಗ್ತಾನೆ. ನಾನು ನಂದು ಅಂತ ಬಹಳ ಆಟ ಆಡ್ತಿದ್ದಂತೆ. 3 ಹುಡುಗಿರ್ಬೇಕು ಅಂತ ಅವ್ರ ಹಿಂದೆ ಬಿದ್ದಿದ್ದಂತೆ. ಅವನ ಮುಖ ಇರೋ ಶರ್ಟ್ ಅವನೇ ಹಾಕೊಂಡು ನನ್ನ ಹೆಸರೇ ನಾನು ಅಂತ ಓಡಾಡ್ತಿದ್ದಂತೆ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಉಪ್ಪಿಟ್ಟು ಅಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ನಂದು ಅನ್ನೋ ಕ್ಯಾರೆಕ್ಟ್ರ್ ಬಿಟ್ಟೋಗಿ ಈಗ ನೀನು ನಿಂದು ಅಂತ ಬದುಕೋ ಒಬ್ಬ ಕ್ಯಾರೆಕ್ಟರ್ ಎಕ್ಸಿಸ್ಟ್ ಮಾಡ್ತಾನೋ, ಅದು 3D ವರ್ಲ್ಡ್ ಒಳಗಡೆ. ಕೊನೆಗೆ ಅವ್ನು ನಾನು ನಂದು ಅನ್ನೋದನ್ನೆಲ್ಲ ಬಿಟ್ಟು ಎಲ್ಲೋ ಹೊರಟೋದ್ನಂತೆ ಅಂತ ಕೇಳಿದೀನಿ. ಉಪೇಂದ್ರ ಮೂವಿ ಎಂಡಿಂಗಲ್ಲಿ ತೋರಿಸ್ತಾರೆ ದಟ್ ಒಂದು ಕಡೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅದೇ ಎಂಡಿಂಗು. ಅದರಲ್ಲಿ ಲಾಸ್ಟಲ್ಲಿ ಮೆನ್ಷನ್ ಮಾಡ್ತಾರೆ 2D ವರ್ಲ್ಡ್ ಇದು ಅಂತ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಲ್ಲ ಅದು. ಇದನ್ನು ಅವ್ರು ತಿರ್ಗಿ ರೀಕ್ಯಾಪ್ ಏನಕ್ಕೆ ಮಾಡ್ತಾರೆ ಅಂದರೆ, ಅವನು 2D ವರ್ಲ್ಡ್ನ ಬಿಟ್ಟು 3D ವರ್ಲ್ಡ್ ಒಳಗಡೆ ಬಂದಿದ್ದಾನೆ ಅನ್ನೋದಕ್ಕೋಸ್ಕರ ತೋರಿಸೋದು ಇದು. ಅವಾಗ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿ ಇತ್ತು ಮೇಡಮ್. ಇಲ್ಲೇ ಆ 3 ಹುಡುಗಿರ್ನ ಕರ್ಕೊಂಡು ಬಂದು ಮಿರರ್ ಎಲ್ಲ ಹೊಡೆದಾಕಿ ಶರ್ಟ್ ಎಲ್ಲ ಕಿತ್ತು ಬಿಸಾಕಿ ಹೀಗೆ ಹೋದ್ನಂತೆ ಮೇಡಮ್. ನೋಡಿ ಮೇಡಮ್, ಹೀಗೆ ಸಮುದ್ರದ ಕಡೆ ನಡ್ಕೊಂಡು ಹೋದ್ನಂತೆ. ಆಗ ಈ ಕಾಂಪೌಂಡ್ ಏನು ಇರಲಿಲ್ಲ ಮೇಡಮ್, ಡೈರೆಕ್ಟ್ ಬೀಚ್. ಇಲ್ಲಿ ಯಾರು ಇರ್ತಾರೆ? ನೀನು ನೀನು ಅವ್ರು ಅದನ್ನೇ ಹೇಳ್ತಾ ಇರೋದು, ನಾನು ಅನ್ನೋ ಕ್ಯಾರೆಕ್ಟ್ರು ಹೋದ್ಮೇಲೆ ಯಾರು ಹುಡ್ಕೋತಾರೆ? ನೀನು ಅನ್ನೋ ಕ್ಯಾರೆಕ್ಟ್ರು. ಅದೇ ನಾನು ಅನ್ನೋ ಕ್ಯಾರೆಕ್ಟ್ರು ಬರೀ 2Dಲಿ ಎಕ್ಸಿಸ್ಟ್ ಮಾಡ್ತಿದ್ದ, ಈಗ 3Dಲಿ ಇರೋದು ನೀನು ಅನ್ನೋ ಕ್ಯಾರೆಕ್ಟ್ರು ಅಷ್ಟೇ. ಅದನ್ನೇ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಹೋದ್ಮೇಲೆ ನೀನು ಅನ್ನೋದು ಬರ್ತಾನೆ ಅಂತ. ನೀನು ಅನ್ನೋ ಕ್ಯಾರೆಕ್ಟ್ರು 3D ವರ್ಲ್ಡಿಂದ 4D ವರ್ಲ್ಡ್ ಅಂದರೆ UI ವರ್ಲ್ಡ್ ಒಳಗಡೆ ಹೋಗೋದು ಇದೊಂದು ಸೀನು ಅವರು ಉಪ್ಪಿಟ್ಟುವಲ್ಲಿ ತೋರಿಸೋರೆ. ಅದನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು. ಇದಾದಮೇಲೆ UIದು ಕ್ಲಿಪ್ ಹಾಕ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ, ಅವಾಗ ಗೊತ್ತಾಗುತ್ತೆ ಓ ಇವನು ಯಂತ್ರ ಬಗ್ಗೆ ಮಾತಾಡ್ತಾನೆ, ಇದು ಉಪ್ಪಿಟ್ಟುವಲ್ಲೇ ಇತ್ತು ಅಂತ. ಕತ್ತಲೆ, ಎಲ್ಲ ಕಡೆ ಕತ್ತಲೆ, ಯಾವ ಥರ ಜಾಗ ಇದು? ನೀರಿನ ಸದ್ದು ಕೇಳಿಸ್ತಾ ಇದೆ. ಈ ಕತ್ತಲೆಯಿಂದ ಯಾಕೆ ತಪ್ಪಿಸ್ಕೊಳ್ಳಿ? 3Dಲಿರೋ 2 ಪೊಲೀಸ್ ಆಫೀಸರ್ ಬಾಗಿಲು ತಡ್ತಾ ಇರ್ತಾರೆ. ಅದಕ್ಕೆ ನಿಮ್ಗೆ ಅದು 4D ಅಲ್ಲಿರೋ ಪದೇ ನೀನುಗೆ ಕೇಳಿಸ್ತಾ ಇರ್ತಾರೆ. ಅದಕ್ಕೆ ಡೋರ್ ತಟ್ಟೋಕೆ ಸೌಂಡ್ ಕೇಳಿಸೋದು. ಬೆಳಕು ಕಂಡ್ರೆ ಶಬ್ದ ಕೇಳಿಸಿದ್ರೆ ಹೊಡೆದಾಕ್ತಾರೆ. ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು? ಕಾಮಾಗಿ ಯೋಚನೆ ಮಾಡು, ಕಾನ್ಸಂಟ್ರೇಟ್. ನೀನು ಅನ್ನೋ ಕ್ಯಾರೆಕ್ಟರ್ಗೆ 4 ಡೈಮೆನ್ಷನಲ್ಲಿ ಎಂಟ್ರಿ ಆಗಿದ ತಕ್ಷಣ, ಅಥವಾ 4D ವರ್ಲ್ಡ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ, ಅಥವಾ ಅದನ್ನು UI ಅಂತಲೂ ಕನ್ಸಿಡರ್ ಮಾಡಿ, UI ವರ್ಲ್ಡ್ ಒಳಗಡೆ ಎಂಟ್ರಿ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ ದಟ್ ಎಂಥ ಕಚಡ ಲೋಫರ್ ಲಫಂಗಗಳು ಇಡೀ ವರ್ಲ್ಡಲ್ಲಿದ್ದಾರೆ. ನಾನೇ ಕಿತ್ತೋದು ಅಂತ ಅಂದ್ಕೊಂಡಿದ್ದೆ, ನನಗಿಂತ ಕಿತ್ತೋದೋ ಜನ ಇದ್ದಾರೆ ಅಂತ ಅವನಿಗೆ ಗೊತ್ತಾದಾಗ ಅವನಲ್ಲಿರೋ ಏನಪ್ಪದು ನಾನು ನೀನು ಅನ್ನೋ 2 ಕ್ಯಾರೆಕ್ಟರ್ಗಳು ಈಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ನು ನೀನು ಅನ್ನೋ ಕ್ಯಾರೆಕ್ಟರ್ ಏನು ಮಾಡ್ತಾನೆ, ನಾನು ಅನ್ನೋ ಕ್ಯಾರೆಕ್ಟ್ರಲ್ಲಿರೋ ಸ್ವಲ್ಪ ಅಂಶಗಳನ್ನ ಹೇಳ್ಕೊತಾನೆ, ನೀನು ಅನ್ನೋ ಕ್ಯಾರೆಕ್ಟರಲ್ಲಿರೋ ಎರಡು ಮಿಕ್ಸ್ ಆಗ್ಬಿಟ್ಟು ಅವನ ಕ್ರಿಯೇಟ್ ಆಯ್ತಾನೆ. ನಾನು ನೀನು ಅನ್ನೋ 2 ಕ್ಯಾರೆಕ್ಟ್ರು ಮಿಕ್ಸ್ ಆಗಿಬಿಟ್ಟು, ಅಂದರೆ ಒಂದೇ ಕ್ಯಾರೆಕ್ಟ್ರು. ಅದೇ ಹೇಳ್ತಾರಲ್ಲ, ಅಂದರೆ ಮೈಂಡ್ ಒಳಗಡೆ ಇರೋ ಕ್ಯಾರೆಕ್ಟರ್ಗಳು ಒಬ್ರನ್ನೊಬ್ರು ಫ್ಯೂಸ್ ಆದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಕ್ರಿಯೇಟ್ ಆಗ್ತಾನೆ ಅಂತ. ಫಸ್ಟು ನಾನು ಆಗಿ ಬದುಕ್ತಾ ಇದ್ದವನು ನೀನು ಆಗಿರ್ತಾನೆ 3D ವರ್ಲ್ಡ್ ಒಳಗಡೆ. ಈಗ UI ವರ್ಲ್ಡ್ ಒಳಗಡೆ ಏನಾಯ್ತಾನೆ, ನಾನು ನೀನು ಇಬ್ಬರು ಮಿಕ್ಸ್ ಆಯ್ತಾರೆ. ಅವಾಗ ಅವನಾಗದೆ ಅವನು ಇನ್ನೂ ಹೆವಿ ಡಾರ್ಕ್ ಕ್ಯಾರೆಕ್ಟ್ರು. ಒಳ್ಳೆಯವ್ರಿಗೆ ಹೆಲ್ಪ್ ಮಾಡೋಕ್ಕೋಗಿ ಕೆಟ್ಟವ್ರನ್ನ ಕಚ್ಚಡವಾಗಿ ಟಾರ್ಚರ್ ಕೊಟ್ಟು ಸಾಯಿಸೋ ಥರ ಅಥವಾ ಏನೋ ಟಾರ್ಚರ್ ಮಾಡೋ ಥರ ಅವ್ನ ಕ್ಯಾರೆಕ್ಟ್ರು. ಸೊ ಇವಾಗ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ಉಪೇಂದ್ರ ಅವರು ಹೇಳ್ತಾ ಇರೋದು, ಬ್ಯಾಡ್ ಈಸ್ ವೆರಿ ವೆರಿ ಗುಡ್ ಫಾರ್ ಯು, ಬಟ್ ನೆಕ್ಸ್ಟ್ ಬ್ಯಾಡ್ ಬರ್ತಾನೆ ನೋಡಿ, ಆ ಬ್ಯಾಡ್ ನ ನೋಡಿ ನೀವು. ಓಕೆ, ಉಪೇಂದ್ರ ಅವರು ಇನ್ನೊಂದು ಯಾವುದೋ ಇಂಟರ್ವ್ಯೂಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಮತ್ತು ನೀನು ಅನ್ನೋ ಕ್ಯಾರೆಕ್ಟ್ರು ಇಬ್ಬರು ಮರ್ಜ್ ಆದಾಗ ಬರೋದೇ ಅವನು ಅಂತ. ಬಟ್ ಆ ವಿಡಿಯೋ ಕ್ಲಿಪ್ ಹುಡುಕ್ತದೆ, ನನಗೆಲ್ಲೂ ಸಿಕ್ಕಲಿಲ್ಲ. ನಿಮ್ಗೆ ಯಾರಾದರೂ ಕಮೆಂಟ್ ಸೆಕ್ಷನಲ್ಲಿ ಸಿಕ್ಕರೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ, ಅದೊಂದು ಯಾವುದೋ ಇಂಟರ್ವ್ಯೂ ವಿಡಿಯೋದಲ್ಲಿ ಹೇಳೋದವ್ರು ಅದನ್ನು UIದು. ಬಟ್ ಸಿಗ್ತಲ್ಲ, ಹುಡುಕ್ತದೆ, ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಸಿಕ್ಕರೆ ನಾನು ಕಳಿಸಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅದೇನೇ ಬೇಕಾದ್ರೆ ಪ್ಲಸ್ ಇದು ಟ್ರೋಲ್ ಸಾಂಗಲ್ಲೂ ಕೂಡ ಅವನು ಅಂತಲೇ ಮೆನ್ಷನ್ ಮಾಡ್ತಾರೆ. ಈ ಕ್ಲಿಪ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ವಿಡಿಯೋ ನೋಡಾದ್ಮೇಲೆ ನಿಮಗೆ ಡೌಟ್ ಇದ್ದರೆ ಉಪೇಂದ್ರ ಗ್ರೇಟಾ ರಾಜಮೌಳಿ ಗ್ರೇಟಾ ಅಂತ ನಿಮ್ಗೆ ಇದರಲ್ಲೇ ಗೊತ್ತಾಗೋಗುತ್ತೆ. ಸಿಂಪಲ್, ನಾನು ಇದರಲ್ಲೇ ತೋರಿಸ್ಬಿಟ್ಟೆ, ನಿಮ್ಗೆ ವಿಡಿಯೋದಲ್ಲೇ ತೋರಿಸ್ಬಿಟ್ಟೆ ಯಾರು ಗ್ರೇಟ್ ಅಂತ. ಇದಕ್ಕಿಂತ ಬೇಕಾ? ನಾನು ಅದಕ್ಕೆ ಹೇಳ್ತಾರೆ ಸ್ಟಾರ್ಟಿಂಗಿಂದ, ದಡ್ರು ನೀವೆಲ್ಲ, ಅವ್ರು ತುಂಬ ಬುದ್ಧಿವಂತರು, ಅವ್ರು ನಮಗಿಂತ ಬುದ್ಧಿವಂತರು, ನಾವೆಲ್ಲ ದಡ್ರು, ನಮಗೇನು ಗೊತ್ತಾಗಲ್ಲ ಅಷ್ಟೇ.
ನಾವು ಬುದ್ಧಿ ಉಪಯೋಗಿಸ್ಬೇಕು ನಮ್ಮ ತಲೆನ. ಇನ್ನೊಂದು ಫೋಟೋ ತೋರಿಸ್ತೀನಿ ನೋಡ್ರಿ, ಗೊತ್ತಾಗುತ್ತೆ. 4th ಡೈಮೆನ್ಷನಲ್ಲಿ ಟೈಮ್ ಅಂತ ಇದೆ, ಟೈಮ್ ಟ್ರಾವೆಲ್ ಕೂಡ ಮಾಡ್ತಾರೆ. 101% ತೋರಿಸ್ತೀನಿ. ಈ ಫಿಲಮಲ್ಲಿ 101% ಟೈಮ್ ಟ್ರಾವೆಲ್ ಇದೆ, ಎಲ್ಲ ಇದೆ. ಇದಕ್ಕಿಂತ ಬೇಕಾ ನಿಮಗೆ? ಉಪೇಂದ್ರ ಅವ್ರು ನೆಕ್ಸ್ಟ್ ಲೆವೆಲ್ ಅಂತ ಇದರಲ್ಲಿ ಪ್ರೂವ್ ಆಗೋಯ್ತು ಇಡೀ ಜಗತ್ತಿಗೆ. ದಟ್ ಈಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಡೈರೆಕ್ಟರ್ ಹೂ ಕ್ಯಾನ್ ಡೂ ಮೂವೀಸ್ ಲೈಕ್ ದಿಸ್. ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಪಿಕ್ಚರ್. ಅವ್ರದ್ದೇ ಪಿಕ್ಚರಲ್ಲಿ 2-3 ಪಿಕ್ಚರ್ಗೆ ಕನೆಕ್ಷನ್ ಆಗೋ ಥರ ಪಿಕ್ಚರ್ ಯಾರ ಥರ ಯೋಚನೆ ಮಾಡಿ. ಇದು ಹಿಡನ್ ಮೀನಿಂಗ್, ಇದುವರೆಗೂ ಯಾರೂ ಡಿಕೋಡ್ ಮಾಡಿರಲಿಲ್ಲ. ಇದು ಹೆಂಗೆ UIL ತೋರಿಸ್ತಿದ್ದು, ಎಕ್ಸ್ಪ್ಲೇನ್ ಮಾಡ್ತಿದ್ರು. ಬಟ್ ನಾನು ಅದಕ್ಕೆ ಮುಂಚೆ ವಿಡಿಯೋ ಮಾಡಿಬಿಟ್ಟೆ. ನಾನು ಬುದ್ಧಿವಂತ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡಿಲ್ಲ. ಇದು ನನಗೆ ನೋಡಿದ ತಕ್ಷಣ ಅನ್ನಿಸ್ತು, ಇದ್ರ ಮೇಲೆ ವಿಡಿಯೋ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗಿಂದ ಹೇಳ್ತಾಯಿದ್ದೀನಿ, ಉಪೇಂದ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ UI ಡಿಸರ್ವ್ಸ್ ಎ ಬೆಟರ್ ಪ್ಲೇಸ್. ಈಗಲಾದರೂ ಅವ್ರು 30 ವರ್ಷದಿಂದ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ನಮ್ಮ ಕಡೆಯಿಂದ ಕೊಡಲೇಬೇಕು ಅವ್ರಿಗೆ. ಇನ್ಮೇಲಾದರೂ ಅವ್ರು ಯಾರು ರಾಜಮೌಳಿ ಎಲ್ಲ ಇರಲಿಲ್ಲ ಅವ್ರು ಉಪೇಂದ್ರ ಪಿಕ್ಚರ್ ಮಾಡಬೇಕಾದ್ರೆ. ಆವಾಗಲೇ ಅವ್ರು ಗ್ರೇಟ್ ಅನ್ಸ್ಕೊಂಡಿದ್ರು. ಅವರು ಉಪೇಂದ್ರ ಮೂವಿ ರಾಜಮೌಳಿ ಇನ್ನೂ ಪಿಕ್ಚರೇ ಮಾಡಿಲ್ಲ, ಆ ಟೈಮಲ್ಲೇ ಮಾಡಿದರು. ಹಂಗನ್ಬಿಟ್ಟು ನಾನು ರಾಜಮೌಳಿ ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಐ ರೆಸ್ಪೆಕ್ಟ್ ರಾಜಮೌಳಿ ಆ್ಯಸ್ ಹಿಸ್ ವರ್ಕ್. ಬಟ್ ಐ ಆಮ್ ಸೇಯಿಂಗ್ ಉಪೇಂದ್ರ ಡಿಸರ್ವ್ಸ್ ಮೋರ್. ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಕೊಡ್ರಿ, ನಾನು ಅದನ್ನೇ ಕೇಳ್ತಾ ಇರೋದು, ಇನ್ನೇನೂ ಇಲ್ಲ. ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎನ್ ಆ್ಯಕ್ಟರ್, ಆ್ಯಸ್ ಎ ಫಿಲಮ್ ಮೇಕರ್, ಆ್ಯಸ್ ಎ ಕ್ರಿಯೇಟರ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ದಟ್ಸ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಯಾರು ಈ ವಿಡಿಯೋನ ನೋಡ್ಬಿಟ್ಟು ದೇಪಕ್ಕೆ ಟ್ರೈ ಮಾಡ್ತಾರೋ ಅಥವಾ ಇದನ್ನ ಇಟ್ಕೊಂಡು ಇನ್ಸ್ಪಿರೇಷನ್ ವಿಡಿಯೋ ಮಾಡ್ತಾರೋ ಅವೆಲ್ಲ ನನಗೆ ಬೇಕಾಗಿಲ್ಲ. ಮತ್ತು ಇದನ್ನು ಅರ್ಥ ಆಗಿಲ್ದಿರೋರು ನಾನೇನು ಮಾಡೋಕ್ಕಾಗಲ್ಲ. ನೀನು ಅದಕ್ಕೆ ಹೇಳಿದ್ರು 3D 2D ಅನ್ನೋದನ್ನು ಮತ್ತು 4D ಅನ್ನೋದನ್ನು ಕಲ್ತ್ಕೊಬ ಫಸ್ಟು, ಆಮೇಲೆ ಬಂದ್ಬಿಟ್ಟು ಕಮೆಂಟ್ ಮಾಡಿರಿ. ಇಲ್ಲ ಅಂದರೆ ಸುಮ್ಮನೆ ಬೇಕಾಗ್ಬಿಟ್ಟು ಕಮೆಂಟ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡು ನಾನು ನೋಡೋದು ಇಲ್ಲ. ಅಕಸ್ಮಾತ್ ನಿಮ್ಗೆ ಹಂಗಂದ್ರೂ ನನ್ನಿಂದ ರಿಯಾಕ್ಷನ್ ಬೇಕು ಅಂದರೆ ತಗೊಳ್ರಿ ಇದನ್ನು.